ಕರ್ಣನನ್ನು ಮೀರಿದ ಜಾತಿಯ ಬಲವನ್ನು ಹೊಂದಿದಂತಹ ಒಬ್ಬ ವ್ಯಕ್ತಿ ಬಂದ್ಬಿಡಬಹುದು ಅಂತ ಸ್ವಾರ್ಥವೂ ಅವಳಲ್ಲಿ ಒಳಗಿದ್ದಿರಬಹುದು. ಅವಳೇನು ಅರ್ಜುನನನ್ನೇ ಬಯಸ್ತಾ ಇದ್ದಾಳೆ, ಈಗ ಅರ್ಜುನನೇ ಬರ್ತಾನೆ ಅನ್ನುವಂಥದ್ದನ್ನ ಅವಳು ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾಳೆ ಅಂತ ಅರ್ಥ ಅಲ್ಲ. ನೀನು ಬೇಡ ಅಂತ ಹೇಳುವಾಗ ಒಂದು ಮೇಲ್ಜಾತಿಯಲ್ಲಿ ಹುಟ್ಟಿದಂತ ಒಬ್ಬ ಯೋಧನೇ ನನ್ನ ಕೈ ಹಿಡಿಯುವಂತಹದ್ದಾದ್ರೆ, ಇವತ್ತು ನಾವು ಎಷ್ಟೋ ಸಂದರ್ಭದಲ್ಲಿ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಾಗ್ಲಿ ಅಥವಾ ಮದುವೆ ಆಗುವಂತಹ ಗಂಡು ಮಕ್ಕಳಾಗ್ಲಿ, ನಾನು ಮದುವೆ ಆಗ್ತೀನಿ ಅಂತ ಬಂದ ಹೆಣ್ಣು ಮಗಳನ್ನ ಅವನು ನಿರಾಕರಿಸ, ಯಾಕೆಂದ್ರೆ ಇವಳಿಗಿಂತ ರೂಪಸಿ ಸಿಗ್ಬಹುದು, ಇವಳಿಗಿಂತ ಹೆಚ್ಚಿನ ಸಂಬಳದವ್ರು ಸಿಗ್ಬಹುದು ಅನ್ನೋದಕ್ಕೆ ಅವನು ನಿರಾಕರಿಸಬಹುದು. ಅವಳು ಹಾಗೆ ಇದನ್ನ ನಿರಾಕರಿಸಬಹುದು. ಕೆಲವೊಂದ್ಸಲ ಈ ಜ್ಯೋತಿಷಿಗಳ ಜಾತಕ ತರುವವರು, ನಾವು ಓಕೆ ಅಂತ ಹೇಳಿದ್ದು ಅವರು ಓಕೆ ಅನ್ನಲ್ಲ, ಅವರು ಓಕೆ ಹೇಳಿದ್ದು ನಮಗಾಗಲ್ಲ, ಹೀಗೊಂದು ವಿಚಿತ್ರವಾದಂತಹ ಮನೋಸ್ಥಿತಿ ಹೊಂದಿರ್ತಾರೆ. ಕಡೆಗೆ ಇಬ್ಬರಿಗೂ ಮದುವೆ ಆಗಿರೋದಿಲ್ಲ ಎಷ್ಟೋ ವರ್ಷಗಳ ತನಕ. ಹಾಗೆ ಈ ದ್ರೌಪದಿಗೂ ಕೂಡ ಆ ಒಂದು ನೀವು ಹೇಳಿದಂತಹದ್ದು ಜಾತಿಯಲ್ಲಿಯೇ ಬಲವನ್ನು ಹೊಂದಿದಂತಹ ವ್ಯಕ್ತಿ ಬರಬೇಕು ಅನ್ನುವಂತಹ ಕಾರಣಕ್ಕಾಗಿ ಅವಳು ನೀನು ಜಾತಿಹೀನ, ನಿನ್ನ ಇಲ್ಲಿ ಸ್ಪರ್ಧೆಯಾಗಿ ನೀನು ಬರಬಾರದು ಅನ್ನುವಂತಹ ವಿಚಾರವನ್ನ ಹೇಳಿರಬಹುದು. ಒಂದು